ಎಲ್ಲಿದೆಯಾ? ಎಷ್ಟೊತ್ತಾಗುತ್ತೆ ಬರೋದು? ಸರಿ, ಬೇಗ ಬಾ. ಈ ಹುಡುಗಿರ್ ಕೆಲಸ ಕಾಟೇರಮ್ಮನ ಮುಂದೆ ಕಡಿಯಕ್ ನಿಲ್ಸಿರೋ ಕುರಿಗಿಂತ ಅಧ್ವಾನ. ಅದು ತಲೆ ಒದ್ರಿದ್ರೆ ಮುಗೀತು. ನಾವು ತಲೆ ಒದ್ರಿದ್ರು ಇಲ್ಲ, ಇದನ್ನು ಒದ್ರಿದ್ರು ಇಲ್ಲ. ಈ ನನ್ನ ಮಗ ಬ್ಯಾಂಕ್ಗೆ ಹೋಗೋನೆ, ಅಮೌಂಟ್ ಹಾಕೋದ್ನೋ ಇಲ್ಲೋ ನೋಡೋಣ. ಹಲೋ ಹಲೋ, ಯಾರಪ್ಪ ಇದು? ಸರ್, ನಾನು ಅವ್ರ ಫ್ರೆಂಡ್ ಮಾತಾಡ್ತಿರೋದು. ನಿಮ್ಮ ಹುಡುಗ ಇಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದವನೆ. ಎಲ್ಲಿ ಸರ್? ಬೈಪಾಸ್ ರೋಡಲ್ಲಿ. ಏನು ಹೇಳ್ತಾ ಇದ್ದೀರಾ ನೀವು? ಓ ಶಿಟ್. ಏನು ಟ್ರಾಫಿಕ್ ಮಗ ಇದು? ಜೀವನ ಎಲ್ಲ ಬರೀ ರೋಡಲ್ಲೇ ಆಗೋಯ್ತು. ಬದುಕಬೇಕಂದ್ರೆ ರೋಡ್ಗೆ ಬೀಳಬೇಕು, ಅವಾಗಲೇ ಲೈಫ್ ಶುರು ಆಗೋದು. ಮಗ, ಈ ರೋಡ್ಗೂ ಲೈಫ್ಗೂ ಏನೋ ಸಂಬಂಧ? ಇದೇ ಮಗ, ರೋಡಲ್ಲಿ ಟ್ರಾಫಿಕ್ಕು ಇರುತ್ತೆ, ಲೈಫಲ್ಲಿ ಟೆನ್ಷನ್ ಇರುತ್ತೆ, ಸಿಗ್ನಲ್ ಇರುತ್ತೆ, ಪ್ರಾಬ್ಲಮ್ಮು ಇರುತ್ತೆ. ಕಾಯಬೇಕು ಮಗ, ಕಾಯಬೇಕು. ಕಾದವನಿಗೆ ಕತ್ರಿನ ಕೈಗೆ ಸಿಗೋದು. ಕಠಿಣ ಕೈ ಬೇಡ ಮಗ, ನನಗೆ ಪಕ್ಕದಲ್ಲಿರೋ ಆಕ್ಟಿವ್ ಸಿಕ್ಕರೆ ಸಾಕು. ಊರಲ್ಲಿರೋ ಹೆಣ್ಮಕ್ಳೆಲ್ಲ ಈ ತರ ಮುಖ ಮುಚ್ಕೊಂಡು ಓಡಾಡಿದ್ರೆ ನಮ್ಮಂತ ಗಂಡ್ ಮಕ್ಳ ಗತಿ ಏನಾಗ್ಬೇಕಪ್ಪ? ಅಷ್ಟಕ್ಕೂ ಮುಖ ಮುಚ್ಚಿಕೊಳ್ಳುವಂಥ ತಪ್ಪು ಅವ್ರೇನಪ್ಪ ಮಾಡಿದ್ದಾರೆ? ತಪ್ಪು ಇವ್ರದಲ್ಲ, ಆ ದೇವ್ರದು. ಜಿರೋ ಬರೋ ಅಂದನೆಲ್ಲ ಈ ಹೆಣ್ಮಕ್ಳು ಕೊಟ್ಟು, ಇಲ್ದಿರೋ ಆಸೆನೆಲ್ಲ ಗಂಡ್ ಮಕ್ಳು ಕೊಟ್ಟು, ಈ ಕಡೆ ತಡ್ಕೊಳಕ್ಕೂ ಆಗದೆ ಓಡ್ಕೊಳಕ್ಕೂ ಆಗದೆ ಏನು ಮನಸ್ನಪ್ಪ. ಅಲ್ಲ ರೀ, ಜ್ಞಾನ ಇಲ್ಲನ್ರಿ? ಜುಬ್ರಾ ಕ್ರಾಸ್ ಮೇಲೆ ಅಡ್ಡ ನಿಲ್ಕೊಂಡ್ರೆ ಜನ ಎಲ್ಲಿ ಓಡಾಡಬೇಕು? ಏನ್ರಿ, ಪ್ರತಿ ಅರ್ಜೆಂಟ್ ಇದ್ದೇ ಇರ್ತದೆ. ಜೊತೆ ಹಿಂದೆ ಗಾಡಿನ ಹೋಗಿ ಹಿಂದೆ ಮತ್ತೆ. ಒಂದು ಟೀ ಕೊಡಿ. ಲೇ, ನಿನ್ಗೇನು ಬೇಕು? ನನಗೊಂದು ಟೀ, ಒಂದು ಸಿಗರೇಟ್ ಕೊಡಿ. ಯಾರು? ಅಮ್ಮನು. ಏನಂತೆ? ಅಮ್ಮನಿಗೆ ಹುಷಾರಿಲ್ವಂತೆ, ಹಾಗೆ ಹೋಗ್ತಾ ಬ್ಯಾಂಕಿಗೆ ಅಮೌಂಟ್ ಹಾಕ್ಬಿಟ್ಟು ಹೋಗೋಣ. ಟೈಮ್ ಇನ್ನೂ ಇದೆಯಲ್ಲೋ. ರೂಮ್ಗೆ ಹೋಗಿ ಫ್ರೆಶ್ ಆಗಿ ಆಮೇಲೆ ಬ್ಯಾಂಕ್ಗೆ ಹೋದ್ರೆ ಆಯಿತು. ನಿನಗೆ ಬೇಡವೇನೋ? ಬೇಡಪ್ಪ, ಬಿಟ್ಬಿಟ್ಟಿದ್ದೀನಿ. ಯಾರಿಗೋಸ್ಕರನಪ್ಪ ಇದ್ದಾಗ? ತುತ್ತುಗೋ ಮುತ್ತುಗೋ? ತುತ್ತಿಗೂ ಅಲ್ಲ, ಮುತ್ತಿಗೂ ಅಲ್ಲ, ನನ್ನ ಹೆಲ್ತ್ಗೆ. ಹಾಂ, ನೋಡ್ ಮಗ, ಸಿಗರೇಟ್ನ ನಾವು ಸುಡ್ತೀವಿ, ಅದೇ ಕೊಪ್ಪಕ್ಕೆ ಸಿಗರೇಟ್ ನಮ್ಮನ್ನು ಸುಡುತ್ತೆ. ಹೊಗೆ ಬಿಡಕ್ಕೆ ಹೋಗಿ ಹೊಗೆ ಹಾಕೊಳ್ಳೋ ಕೆಲಸ ಯಾಕೆ ಬೇಕೋ? ಯಾರೋ ಬಿದ್ರೋ? ಬರ ಹೋಗಿ ನೋಡೋಣ. ಅಯ್ಯೋ ಬಿಡು ಮಗ, ಇದು ಹೈವೇ. ಬೀಳೋರೆಷ್ಟೋ, ಸಾಯೋರೆಷ್ಟೋ. ಬಾ ಮಗ, ಯಾರಂತ ನೋಡ್ಕೊಂಬರೋಣ. ಯಾರು ಸತ್ರೆ ನಮಗೇನೋ? ಬರ್ತೀಯ ಇಲ್ವಾ? ಸರಿ, ನಡಿಯಪ್ಪ. was worth the effort. ಲೋ, ಯಾವ್ದನ ಕನ್ನಡ ಚಾನಲ್ ಹಾಕಲು. ಮೊಸಳೆ ಮಗ, ಮೊಸಳೆ. ಮಗ, ನಿಮ್ಮ ಹುಡುಗಿ ಫೋನ್ ಮಾಡೋಳು. ಒಂದು ನಿಮಿಷ ಕಟ್ ಮಾಡೋ, ಬರ್ತೀನಿ.
ಏ ಮತ್ತೆ ಫೋನ್ ಮಾಡಲ್ಲ. ಅದೇನೋ ಕಟ್ ಮಾಡ್ಬಿಟ್ಟು ಮತ್ತೆ ಫೋನ್ ಮಾಡೋದು. ಅದು ಹಂಗೆ ಮಗ, ಪ್ರಕೃತಿ ನಿಯಮ, ನಾವೇ ಮಾಡ್ಬೇಕು. ಅವ್ರು ಮಾಡಿದ್ರೆ ನಮಗ್ ಮಕ್ಕಳಾಗ್ಬಿಡ್ತಾವೋ. ಮಕ್ಕಳ ಏನಿಲ್ಲ ಕಣೆ, ನನ್ನ ಫ್ರೆಂಡ್ ಮಕ್ಕಳ ಬಗ್ಗೆ ಕೇಳ್ತಿದ್ದ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಷ್ಟೇ. ಬಾರ ಮಗ, ಟೈಮ್ ಆಯ್ತು, ಹೋಗೋಣ. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನೀನು ಹೋಗ್ಬಾರೋ. ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ಒಂದು ಹುಡುಗಿನ ಮೇಂಟೈನ್ ಮಾಡಕ್ಕೆ ಹುಡುಗರು ಇಷ್ಟೊಂದು ಬಾಧೆ ಪಡ್ತಾರೆ, ಇನ್ನು ನಿನಗೆ 16,000 ಗರ್ಲ್ ಫ್ರೆಂಡ್ಸ್. ಬಟ್ ನೀನ್ ಲಕ್ಕಿ ಫೆಲೋನೆ. ಆ ಟೈಮಲ್ಲಿ ಏನಾದರೂ ಮೊಬೈಲ್ ಇದ್ದಿದ್ರೆ ಒಂದು ಹುಡುಗಿನೂ ಮೇಂಟೈನ್ ಮಾಡಕ್ಕಾಗ್ತಾ ಇರಲಿಲ್ಲ. ಸರಿ ಮಗ, ನಾನು ಹೋಗ್ಬಿಟ್ಟು ಬರ್ತೀನಿ. ಮಗ ಹುಷಾರು, ಮಳೆ ಬರಂಗಿದೆ. ಹರಿ ಅವ್ರ ಅಮ್ಮಗೆ ಹುಷಾರಿಲ್ಲ ಕಣೆ, ಅದಕ್ಕೆ ಬ್ಯಾಂಕ್ಗೆ ಅಮೌಂಟ್ ಹಾಕೋದಕ್ಕೆ ಹೋಗ್ತಾ ಇದ್ದಾನೆ. ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಬಂದಾಗ ಅವ್ನು ಮಾಡಿರೋ ಹೆಲ್ಪ್ಗೆ ಬೆಲೆ ಕಟ್ಟಕ್ಕಾಗಲ್ವೇ? ತಾಯಿ ಒಡವೆನ ಗಿರ್ವಿ ಇಟ್ಟು ನನ್ನ ಕಾಲೇಜ್ ಫೀಸ್ ಕಟ್ಟಿದ್ದಾನೆ ಕಣೆ. ನಾನು ಅವನ್ನ ಫ್ರೆಂಡಾಗಿ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ ಕಣೆ. ಅವ್ರ ಅಪ್ಪ ಅಮ್ಮ ನನ್ನನ್ನು ಸ್ವಂತ ಮಗನ ಥರ ನೋಡ್ಕೊತಾರೆ ಕಣೆ. ಆ ದೇವರಲ್ಲಿ ನಾನು ಒಂದೇ ಕೇಳ್ಕೊಳ್ಳೋದು, ಅವನ್ನ ಚೆನ್ನಾಗಿಟ್ಟಿರು ಅಂತ. ಅದು ಸರಿ, ನಿನ್ನ ಕತೆ ಹೇಳು. ಅವನ ಬಗ್ಗೆ ಹೇಳಿದ್ರೆ ದಿನಪೂರ್ತಿ ಸಾಲಲ್ಲ. ನಾಳೆ ಊರಿಗೆ ಹೋಗ್ತಾ ಇದೀಯಾ, ಮತ್ತೆ ಬರೋದು? ಅಲ್ಲಿವರೆಗೂ ನನಗತಿ ಬಸ್ ಸ್ಟ್ಯಾಂಡಾ? ಸರಿ, ನಮ್ಮ ಮಾಮೂಲಿ ಪ್ಲೇಸ್ಗೆ ಬಂದ್ಬಿಡು. ಇಲ್ಲ ಮಗ, ಎಲ್ಲ ಹೋಗ್ತಾ ಇದೀನಿ, ಸ್ವಲ್ಪ ಗಾಡೀಲಿ ಕೆಲಸ ಇದೆ. ಹೋಗ್ತಾ ಇದೀನಿ. ಫೋನ್ ಮಾಡಲು ಯಾರಿಗನಲು? ಅಯ್ಯೋ, ಏನೋ ಟ್ರಕ್ ಹಿಂಗೆ ಹೊಡೆದಿದ್ದ ನೀನು ಮಗ. ಫೋನಲ್ಲೇ ಮಾತಾಡ್ಕೊಂಬತ್ತಾ ಇದ್ದೆ ಮಗ, ನೋಡ್ತಾನೆ ಹೊಡೆದ್ಬಿಟ್ಟ ಗಾಡಿ. ಬ್ಲಡ್ ನೋಡೋ ಮಗ ಹೆಂಗೆ ಹೋಗ್ತಾ ಇದೆ. ಮೊಬೈಲಲ್ಲಿ ವಿಡಿಯೋ ತಿಕ್ಕೊಂಬಿಡೋ ನೀಟಾಗಿ. ಫೇಸ್ಬುಕ್ ಆಗೋ ಮಗ, ಫೇಸ್ಬುಕ್ ಅಪ್ಲೋಡ್ ಮಾಡೋಣ. ಫೇಸ್ಬುಕ್ ಇಲ್ಲಾಂದ್ರೆ ನಾವೇ ಎತ್ಕೊಂಡು ಹೋಗೋಣ, ನಡಿಯೋ. ನಮ್ಗೆ ಯಾಕೋ ಬೇಕಿದಲ್ಲ. ಪೊಲೀಸ್ ಕೇಸ್ ಆಗುತ್ತಲ್ಲೋ. ನಮ್ಮ ಕೆಲಸ ನಾವು ನೋಡ್ಕೋಣ, ಬಂದ್ರ ಹೋಗೋಣಲ್ಲೋ. ಅಯ್ಯೋ ದೇವ್ರೇ, ನಾನು ದಾರಿಯಲ್ಲಿ ಬರಬೇಕಾದ್ರೆ ನೋಡಿದ್ದು ಆಕ್ಸಿಡೆಂಟ್ ಇದೆ. ನಾವು ಅಪಘಾತ ಬರೀ ಒಂದು ಜೀವಕ್ಕೆ ಸಂಬಂಧಪಟ್ಟಿದ್ದ, ಅದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಅಪಘಾತದಲ್ಲಿ ಒಂದು ಜೀವ ಮಾತ್ರ ಹೋಗೋದಿಲ್ಲ, ಒಂದು ಕುಟುಂಬನೇ ರೋಡಿಗೆ ಬರುತ್ತೆ. ಎಲ್ಲೇ ಅಪಘಾತ ಆಗಿರಲಿ, ಯಾರಿಗೇ ಆಗಿರಲಿ, ಕಂಡ ಕೂಡಲೇ ಪ್ರಥಮ ಚಿಕಿತ್ಸೆ ಕೊಡಿಸಿ ಹತ್ತಿರದ ಆಸ್ಪತ್ರೆ ಸೇರಿ ಅವರ ಕುಟುಂಬಕ್ಕೆ ವಿಷಯ ತಿಳಿಸಿ. ನಿಮ್ಮ ಒಂದು ಕರೆ ಒಂದು ಜೀವನನೇ ಅಲ್ಲ, ಒಂದು ಕುಟುಂಬನೇ ಉಳಿಸುತ್ತೆ. ಅದಕ್ಕಾಗಿ ದಯಮಾಡಿ ಅಪಘಾತ ಆದ ಕೂಡಲೇ ಅವರಿಗೆ ಸಹಾಯ ಮಾಡಿ, ಜೀವ ಉಳಿಸಿ, ಕುಟುಂಬ ಉಳಿಸಿ.